ರೈತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ರೈತರನ್ನೇ ಮರೆತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಡಿಸೆಂಬರ್ 8ರಂದು ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು ಎಂದು ಬಿಜೆಪಿ ರೈತ ಮೋರ್ಚಾ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಕೆಪಿ ಬೃಂಗೇಶ್ ಹೇಳಿದ್ದಾರೆ. ನಗರದ ಅರಸನಕುಂಟೆ ಬಳಿ ಭಾರತೀಯ ಜನತಾ ಪಾರ್ಟಿ ರೈತರ ಜಗದೀಶ್ ಚೌಧರಿ ನೆಲಮಂಗಲ ಅಧ್ಯಕ್ಷರು ಮಂಡಲ ಮೋರ್ಚಾದಿಂದ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಬೆಳಗ್ಗೆ 10 ಗಂಟೆಗೆ ನಗರದ ಚೌಡೇಶ್ವರಿ ದೇವಾಲಯದಿಂದ ತಾಲೂಕು ಕಚೇರಿವರೆಗೂ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. 25 ಟ್ರ್ಯಾಕ್ಟರ್ ಎತ್ತಿನ ಗಾಡಿ ಸಾವಿರಾರು ಮಂದಿಯನ್ನ ಒಳಗೊಂಡು ಪ್ರತಿಭಟನೆಯನ್ನ ಕೈಗೊಳ್ಳಲಾಗುತ್ತಿದೆ ಎಂದರು. ಗ್ರಾಮಾಂತರ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಮಾತನಾಡಿ, ಕಾಂಗ್ರೆಸ್ ರೈತರ ದಿನದ ದಲಿತರ ಹಾಗೂ ಸಾರ್ವಜನಿಕರ ವಿರೋಧವಾಗಿ ನಡೆದುಕೊಳ್ತಾ ಇದೆ. ಜಿಲ್ಲೆಯಲ್ಲಿ ಮಳೆಯಿಂದಾಗಿ 40% ರಾಗಿ ಬೆಳೆ ನಷ್ಟವಾಗಿದ್ದು ಪರಿಹಾರವನ್ನ ಘೋಷಿಸಿಲ್ಲ. ಜನತೆಗೆ ಭೂ ಸ್ವಾಧೀನ ಹೆಸರಿನಲ್ಲಿ ರೈತರ ಭೂಮಿ ಕಿತ್ತುಕೊಳ್ಳುವ ಕೆಲಸ ಮಾಡ್ತಾ ಇದೆ. 10,000 ಎಕರೆ ಸ್ವಾಧೀನಪಡಿಸಿಕೊಂಡಿದ್ದು ಪರಿಹಾರ ಹಣವೂ ನೀಡದೆ ಅನ್ಯಾಯ ಮಾಡ್ತಾ ಇದೆ ಎಂದರು. ಮುಖಂಡ ಸಪ್ತಗಿರಿ ಶಂಕರ್ ನಾಯಕ್, ಬಿಜೆಪಿ ರೈತ ಮೋರ್ಚಾ ತಾಲೂಕಾ ಅಧ್ಯಕ್ಷ ಉಮೇಶ್, ಅಧ್ಯಕ್ಷ ಕೆಂಪರಾಯ, ಒಬಿಸಿ ಮೋರ್ಚಾ ಅಧ್ಯಕ್ಷ ಲೋಕೇಶ್, ನಗರದ ಅಧ್ಯಕ್ಷ ಕೇಶವ ಅರಿಶಿಣ, ಕುಂಟೆ ಮಂಡಲ ಅಧ್ಯಕ್ಷ ಉಮೇಶ್ ಸೋಂಪೂರ್, ಅಧ್ಯಕ್ಷ ಮುರಳೀಧರ ತ್ಯಾಮಲಗೊಂಡ, ಅಧ್ಯಕ್ಷ ಅರುಣ್ ಗೌಡ ಸೋಲೂರು, ಅಧ್ಯಕ್ಷ ಮಂಜುನಾಥ್ ಟಿ ಬೇಗೂರು, ಅಧ್ಯಕ್ಷ ಮಧು, ಮುಖಂಡ ನಟರಾಜ್ ರವಿ, ಸೌಮ್ಯ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವೈದ್ಯಮೂರ್ತಿ, ಪ್ರಜಾಪ್ರಭ ಟಿವಿ, ಬೆಂಗಳೂರು.